ಸುಮ ಭಾಗ 7. ಶಾಂತ ಬಂದು ತನ್ನ ತಲೆಗೆ ಹುಳ ಬಿಟ್ಟು ಹೋಗಿದ್ದಳು. ಅದು ಒಳಗೆ ಕೊರೆಯುತ್ತಲಿತ್ತು. ಅದನ್ನೇ ಯೋಚನೆ ಮಾಡುತ್ತಾ ಸುಮ ಮನಸ್ಸಿಗೆ ಬೇಜಾರು ಪಟ್ಟುಕೊಂಡಳು. ಒಂದು ರೀತಿಯಲ್ಲಿ ಶಾಂತ ಬಂದಿದ್ದು ಅವಳಿಗೆ ಸ್ವಲ್ಪ ಚೇಂಜ್ ಆಗಿತ್ತು. ಆದರೆ ಅವಳು ಬಿಟ್ಟು ಹೋದ ವಿಚಾರ ಮಾತ್ರ ತಲೆ ಕೊರೆಯುವಂತೆ ಮಾಡಿತ್ತು. ಕೊನೆಗೆ ಸುಮ ಏನನ್ನೂ ನಿರ್ಧಾರ ಮಾಡದೆ ತಲೆ ಕೆಡವಿಕೊಂಡು ಎದ್ದಳು. ಸಾಯಂಕಾಲವಾದ್ದರಿಂದ ಅಡುಗೆ ಮಾಡಿ ರಾತ್ರಿ ಊಟ ಮಾಡಿ ಎಂದಿನಂತೆ ಹಾಸಿಗೆ ಮೇಲೆ ಉರುಳಿದಾಗ ಅವಳು ಗಡಿಯಾರವನ್ನು ನೋಡಿದಾಗ ಅದು ಸಮಯ ರಾತ್ರಿ 9:30 ತೋರಿಸುತ್ತಿತ್ತು. ಸ್ವಲ್ಪ ಹೊತ್ತು ಎಂದಿನಂತೆ ಫೇಸ್ಬುಕ್ ನೋಡಿದರಾಯಿತು ಎಂದುಕೊಂಡ ಸುಮಾ ಫೇಸ್ಬುಕ್ ಓಪನ್ ಮಾಡಿ ತನ್ನ ಟೈಮ್ ಲೈನ್ ನೋಡತೊಡಗಿದಳು. ಮನಸ್ಸಿಗೆ ಯಾಕೋ ತುಂಬ ಬೇಸರವಾಗಿತ್ತು. ಏನು ಮಾಡುವುದು ಅಂತ ತಿಳಿಯುತ್ತಿರಲಿಲ್ಲ. ಅವಳಿಗೆ ಮೂಡ್ ಇಲ್ಲವಾದ್ದರಿಂದ ಅವಳು ಒಂದು ರೀತಿಯಲ್ಲಿ ಏಕಾಂಗಿಯಂತೆ ತನ್ನನ್ನು ತಾನು ಭಾವಿಸತೊಡಗಿದಳು. ಅದೇ ವ್ಯಥೆಯಲ್ಲಿ ಅವಳಿಗೆ ಎಲ್ಲಿಯೋ ಓದಿದ್ದ ಒಂದು ಸಾಲು ನೆನಪಾಯಿತು. ಅದನ್ನೇ ಬರೆದಳು. ಕಶಂ ಬಿ ಆಜ್ ಖತಮ್ ಹೋ ಜಾಯೆ, ಬೀತೆ ಸಾಲ್ ಕಿ ತರ ದುನಿಯಾ ಸೆ ವಿದಾ ಹೋ ಜಾಯೆ ಎಂದು ಬರೆದು ಅದನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಳು. ಅದನ್ನು ಬರೆಯುವಾಗ ಮತ್ತು ಪೋಸ್ಟ್ ಮಾಡುವಾಗ ಅವಳ ಮನಸ್ಸಿಗೆ ಯಾಕೋ ಬಹಳ ವೇದನೆಯಾಗಿತ್ತು. ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಏಕಾಂಗಿತನದ ಜೀವನದಿಂದ ರೋಸಿ ಹೋಗಿದ್ದ ಅವಳು ಇಂದಿನವರೆಗೆ ಅವಳು ತನ್ನ ಏಕಾಂಗಿತನವನ್ನು ಬೇರೆಯವರು ಗೊತ್ತು ಹಿಡಿಯದ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಳು. ಆದರೆ ಇಂದು ಮಾತ್ರ ಶಾಂತ ಬಂದು ಅವಳಲ್ಲಿದ್ದ ಏಕಾಂಗಿತನವನ್ನು ಕೆಣಕಿ ಅವಳಿಗೆ ಮನಸ್ಸಿನಲ್ಲಿ ಮಲಗಿದ್ದ ಅವಳ ಬೇಕು ಅನ್ನೋದನ್ನು ಎಬ್ಬಿಸಿ ಕೆಣಕಿ ಹೋಗಿಬಿಟ್ಟಿದ್ದಳು. ಆ ಕೆಣಕಿದ ಪರಿಣಾಮದಿಂದಲೇ ಸುಮಳಿಗೆ ಹೇಳಲಾರದ ವೇದನೆ ಆರಂಭವಾಗಿತ್ತು. ತನ್ನ ಬೇಕುಗಳನ್ನು ಅವಳು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವಳಿಗೆ ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಆಸೆ ಇದ್ದರೂ ಅದನ್ನು ಪೂರೈಸುವವರು ಯಾರೂ ಇರಲಿಲ್ಲ. ಹಾಗೆ ಅವಳು ಪೋಸ್ಟ್ ಮಾಡಿ ತನ್ನ ಕಣ್ಣಲ್ಲಿನ ನೀರನ್ನು ಒರೆಸಿಕೊಂಡು ಕೊನೆಗೆ ಅವಳು ಮಲಗಬೇಕೆಂದು ಹಾಗೆಯೇ ಮಗ್ಗುಲು ಬದಲಾಯಿಸಿದಳು. ಅಲ್ಲಿಯೇ ದಿಂಬಿನ ಹತ್ತಿರ ಫೋನ್ ಇಟ್ಟು ಕಣ್ಣು ಮುಚ್ಚಿದಳು. 5 ನಿಮಿಷದಲ್ಲಿ ಅವಳ ಮೊಬೈಲ್ ಯಾವುದೋ ಮೆಸೇಜ್ ಬಂದ ಸದ್ದು ಮಾಡಿತ್ತು. ಮೆಸೇಜ್ ಬಂದ ಸದ್ದನ್ನು ಕೇಳಿದ ಸುಮಾ ಯಾರಿಂದ ಮೆಸೇಜ್ ಬಂದಿರಬಹುದು ಎಂದು ಸಹ ನೋಡದೆ ತನ್ನ ಮನದ ದುಃಖದಲ್ಲಿ ತಾನಿದ್ದು ಬಿಟ್ಟಳು. ಅದರ ಮೇಲೆ ಒಂದು ಸತತವಾಗಿ 18 ಮೆಸೇಜ್ಗಳು ಬಂದವು. ಅವುಗಳನ್ನು ನೋಡಲೇ ಇಲ್ಲ. ಹಾಗೆ ಚಾವಣಿ ನೋಡುತ್ತಾ ಮಲಗಿದ್ದಳು. ರಾತ್ರಿ ಸುಮಾರು 10:30 ಪಕ್ಕದ ಮನೆ ಮುದುಕ ಮತ್ತೆ ಪ್ರತಿದಿನದ ವಾಡಿಕೆಯಂತೆ ಹಾಡು ಹಾಕಿದ್ದ. ಕಾಟೋ ಸೆ ನೀಚೆ ಕೆ ಹಚಲ್ ತೋಡ್ಕೆ ಬಂಧನ್ ಬಂದೆ ಪಾಯಲ್ ಕೋಹಿಂದ್ರೆ ಕೋ ದಿಲ್ ಕಿ ಉಡಾನ್ ಕೋ ದಿಲ್ ಹೋ ಚಾಲ ಆಜ್ ಘರ್ ಜೀನ್ ಕಿ ತಮನ್ ಹೇ ಆಜ್ ಫಿರ್ ಮರ್ನೆ ಕಾ ಇರಾದ್ ಹೇ ಅಂತ ಹಾಡು ಬರತೊಡಗಿತು. ಮಲಗಿದ್ದಲಿಂದಲೇ ಆ ಹಾಡನ್ನು ಕೇಳುತ್ತಿದ್ದ ಸುಮ ಸುಖ ಮತ್ತು ದುಃಖ ಎರಡು ಮಿಶ್ರಿತ ಹಾಡನ್ನು ಕೇಳುತ್ತಿದ್ದಂತೆ ಅವಳಿಗೆ ತಾನು ಜೀವನದಲ್ಲಿ ಒಂದು ರೀತಿಯಲ್ಲಿ ಸುಖವನ್ನು ಕಂಡಿದ್ದೇನೆ, ದುಃಖವನ್ನು ಸಹ ಕಂಡಿದ್ದೇನೆ. ಈಗ ತನ್ನವರು ಅಂತ ಯಾರೂ ಇಲ್ಲ. ಅದಕ್ಕೆ ತಾನು ನೊಂದುಕೊಂಡು ಆಗುವುದಾದರೂ ಏನಿದೆ ಎಂದುಕೊಂಡಳು. ಮನಸ್ಸಿಗೆ ಹಿಡಿದಿದ್ದ ಕಾರ್ಮೋಡ ಸ್ವಲ್ಪ ಸರಿದಂತಾಯಿತು. ಹಾಗೆ ಅವಳು ತಲೆಯಲ್ಲಿದ್ದ ಯೋಚನೆಯನ್ನೆಲ್ಲ ಕೊಡವಿಕೊಂಡು ಎದ್ದು ಕುಳಿತು ಇನ್ನು ತನಗೆ ನಿದ್ದೆ ಬರುವುದಿಲ್ಲ ಎಂದುಕೊಂಡು ಬರುವ ತನಕವಾದರೂ ಫೇಸ್ಬುಕ್ ನೋಡಿದರಾಯಿತು ಎಂದುಕೊಂಡು ಮೊಬೈಲ್ ಬದಲಾಗಿ ಅಲ್ಲೇ ಮಂಚದ ಹತ್ತಿರವಿದ್ದ ಕಂಪ್ಯೂಟರ್ ಆನ್ ಮಾಡಿದಳು. ಫೇಸ್ಬುಕ್ ಎಂಟರ್ ಆದಳು. ಸುಮ ಫೇಸ್ಬುಕ್ ಎಂಟರ್ ಆಗುತ್ತಿದ್ದಂತೆ ಅವಳ ಟೈಮ್ ಲೈನ್ನಲ್ಲಿ ಅವಳು ಯಾವುದೋ ಒಂದು ಪೋಸ್ಟ್ಗೆ ಯಾರೋ ಕಮೆಂಟ್ ಮಾಡಿದರ ಬಗ್ಗೆ ತೋರಿಸುತ್ತಿತ್ತು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಭಿ ತನ್ನದೊಂದು ಪೋಸ್ಟ್ ಮೇಲೆ ಕಮೆಂಟ್ ಮಾಡಿದ್ದ ಅಂತ ತೋರಿಸುತ್ತಿತ್ತು. ಅವನು ಏನಂತ ಕಮೆಂಟ್ ಮಾಡಿರಬಹುದು ಎಂದು ತೆಗೆದು ನೋಡಿದಾಗ ಅವಳು 1 ಗಂಟೆ ಹಿಂದೆ ಹಾಕಿದ ಪೋಸ್ಟ್ಗೆ ಅವನು ರಬ್ಬಿಶ್ ಥಾಟ್ ಎಂದು ಕಮೆಂಟ್ ಮಾಡಿದ್ದ. ಅದನ್ನು ನೋಡುತ್ತಲೇ ಅವಳ ಮನದಲ್ಲಿ ಒಂದು ತರಹ ಏನೋ ಆಯಿತು. ಕೂಡಲೇ ಅವಳ ಮೆಸೆಂಜರ್ನಲ್ಲಿ ಅಭಿ ಮೆಸೇಜ್ ಮಾಡಿದ್ದ.
ಇಂಥ ಆಲೋಚನೆ ಮಾಡುವ ಪ್ರಸಂಗ ಏನು ಬಂದಿದೆ ಎಂದು ಬರೆದು ಮೆಸೆಂಜರ್ನಲ್ಲಿ ಕಳುಹಿಸಿದ್ದ. ಅದನ್ನು ನೋಡುತ್ತಿದ್ದಂತೆ ಸುಮಾಳಿಗೆ ಒಂದು ತೆರನಾದ ಸಿಟ್ಟು ಬಂದು, ಅದನ್ನು ಕೇಳಲು ನೀವ್ಯಾರು ಎಂದು ಪ್ರತ್ಯುತ್ತರ ಬರೆದು ಕಳುಹಿಸಿದರು. ಇಬ್ಬರ ನಡುವೆ ಚಾಟ್ನಲ್ಲಿ ಅಕ್ಷರಗಳ ರೂಪದಲ್ಲಿ ಒಂದು ತೆರನಾದ ಸಮರ ಶುರುವಾಯಿತು. ನಾನು ನಿಮ್ಮ ಫ್ರೆಂಡ್ ಆದ ಮಾತ್ರಕ್ಕೆ ನನ್ನ ಪೋಸ್ಟ್ಗೆ ನೀವು ಈ ರೀತಿಯಾಗಿ ಹೇಳಿದ್ದೀರಿ? ಫ್ರೆಂಡ್ ಮಾಡಿದ ಎಲ್ಲ ಪೋಸ್ಟ್ಗಳನ್ನು ಒಪ್ಪಿಕೊಳ್ಳುವ ಬೇಕುಫ ನಾನಲ್ಲ. ನಿಮ್ಮ ಪೋಸ್ಟ್ ನೋಡುತ್ತಿದ್ದಂತೆ ನನಗೆ ನೀವು ದುಃಖದಲ್ಲಿ ಇರುವಿರಿ ಅಂತ ಅನಿಸತೊಡಗಿದೆ. ಅದಕ್ಕೆ ನೀವು ಒಂದು ವೇಳೆ ನೀವು ಹಾಕಿದಂಥ ಪೋಸ್ಟ್ ತರಹ ಆಲೋಚನೆ ಮಾಡಿರಬಹುದು ಎಂದು ಅಂದುಕೊಂಡು ನಾನು ಹಾಗೆ ಪೋಸ್ಟ್ ಮಾಡಿದೆ. ಅವನ ಈ ಉತ್ತರವನ್ನು ನೋಡುತ್ತಿದ್ದಂತೆ ಸುಮ ಗಾಬರಿಯಾದಳು. ತನ್ನ ಮನದಲ್ಲಿದ್ದ ವಿಷಯವನ್ನು ಹೇಗೆ ಸರಿಯಾಗಿ ಊಹಿಸಿದ್ದಾನೆ ಈತ ಎಂದು ಅಂದುಕೊಳ್ಳತೊಡಗಿದಳು. ಆ ವಿಚಾರ ಮಾಡುತ್ತಲೇ ಅವಳು ಅವನ ಚಾಟ್ಗೆ ಉತ್ತರ ನೀಡಲಿಲ್ಲ. ಅವನು ಸ್ವಲ್ಪ ಹೊತ್ತು ಕಾಯ್ದು ನಂತರ, ನಾನು ಸರಿಯಾಗಿ ಊಹೆ ಮಾಡಿದ್ದೇನಲ್ಲವೇ ಎಂದು ಮತ್ತೆ ಮೆಸೇಜ್ ಕಳಿಸಿದಾಗ ಅದನ್ನು ಕಂಡ ಸುಮ, ಹಾಗೇನಿಲ್ಲ ಎಂದು ಮರು ಟೈಪ್ ಮಾಡಿ ಅವನಿಗೆ ಉತ್ತರಿಸಿದಳು. ಆದರೆ ಅವನು ಅಷ್ಟಕ್ಕೆ ಬಿಡದೆ ಅವಳ ಮನವನ್ನು ಇನ್ನೂ ಬಗೆಯುವಂತೆ, ಹಾಗಾದರೆ ನಿಜ ಹೇಳಿ, ಯಾಕೆ ನೀವು ದುಃಖದಿಂದ ಇದ್ದೀರಿ? ಅಂತಹ ವಿಷಯವಾದರೂ ಏನು ಎಂದು ಬರೆದು ಕಳುಹಿಸಿದ. ಅದು ನನ್ನ ವೈಯಕ್ತಿಕ ವಿಷಯ, ಅದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ನೀವು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡುವಾಗ ನನ್ನ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕುವುದಿಲ್ಲ ಅಂತ ಹೇಳಿದ್ದೀರಿ, ನೆನಪಿದೆಯೇ? ಮತ್ತೆ ನನ್ನ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕಿದರೆ ಬ್ಲಾಕ್ ಮಾಡಿಬಿಡ್ತೀನಿ ಎಂದು ಬರೆದು ಅವನಿಗೆ ಎದುರಿಸುವುದಕ್ಕೆ ಕಳುಹಿಸಿದಳು. ಆದರೆ ಅವನು, ಹೌದಾ, ಅಂದರೆ ನಿಮಗೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇಲ್ಲ ಎಂದಂಗಾಯಿತು ಎಂದು ಉತ್ತರ ಕಳಿಸಿದಾಗ ಅವನ ಉತ್ತರ ಸುಮಾಳಿಗೆ ಒಂದು ತೆರನಾದ ಉದ್ಘಾಟನತನ ಎನಿಸಿತು. ಅದಕ್ಕೆ ಅವಳು, ಹೌದು, ಇಲ್ಲ ಎಂದರೆ ಏನು ಮಾಡುವಿರಿ? ನಾನಂತೂ ನಿಮ್ಮ ಎದುರಿಲ್ಲ ಎಂದು ತನ್ನ ಹಠವನ್ನು ಬಿಡದಂತೆ ಅವನಿಗೆ ಉತ್ತರಿಸಿದಾಗ, ಅಭಿ, ಎದುರಿಲ್ಲ ಎಂದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂದು ನೀವು ತಿಳಿದುಕೊಂಡರೆ ತಪ್ಪು. ಒಂದು ಕೆಲಸ ಮಾಡಿ, ಒಂದು ಕ್ಷಣ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಮನಸ್ಸಿನಿಂದ ನಾನು ಹೇಳಿದ ಮಾತನ್ನು ಯೋಚನೆ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತದೆ ನಾನು ಹೇಳಿದ್ದು ಸರಿಯೋ ತಪ್ಪೋ ಅಂತ. ನಾನು ವೆಯ್ಟ್ ಮಾಡ್ತೀನಿ ಎಂದು ಮೆಸೇಜ್ ಬಂತು. ಅದನ್ನು ಓದಿದ ಸುಮ ಅವನ ಉತ್ತರ ಕಂಡು ಅಳುಕಾದಳು. ಈ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ಮನಸ್ಸನ್ನು ಓದುತ್ತಿದ್ದಾನೆ. ಇವನೇನಾದರೂ ನನ್ನ ಪರಿಚಯದವನಿರಬಹುದಾ ಎಂದು ಯೋಚನೆ ಮಾಡತೊಡಗಿದಳು. ಹಾಗೆ ಯೋಚಿಸುತ್ತಲೇ, ನೀವೇನು ಹೇಳೋದು ನನಗೆಲ್ಲ ಗೊತ್ತು, ನಿಮ್ಮಿಂದ ಕಲಿಯಬೇಕಾಗಿಲ್ಲ, ನೀವೇನು ದೊಡ್ಡ ಪಂಡಿತರೂ ಅಲ್ಲ. ಸ್ನೇಹಿತರ ಸ್ನೇಹಕ್ಕೆ ಲಿಮಿಟ್ ಒಂದು ಹಂತದವರೆಗೆ ಮಾತ್ರ ಇರುತ್ತದೆ ಅಷ್ಟೇ. ಎಲ್ಲೇ ಮೀರಿದರೆ ಅದು ಫ್ರೆಂಡ್ಶಿಪ್ ಆಗಿ ಉಳಿಯುವುದಿಲ್ಲ ಎಂದು ಅವನ ಉತ್ತರಕ್ಕೆ ಪ್ರತ್ಯುತ್ತರ ನೀಡಿದಾಗ ಒಮ್ಮೆಲೆ ಅವನ ಚಾಟ್ ರೀತಿ ಬದಲಾಯಿತು. ನೇರವಾಗಿ ಬಾಣ ಬಿಟ್ಟಂತೆ, ಅಂದರೆ ನಿಮ್ಮ ಇವತ್ತಿನ ದುಃಖಕ್ಕೆ ನಿಮ್ಮ ಯಾರೋ ಫ್ರೆಂಡ್ ಕಾರಣ ಎಂದಂಗಾಯಿತು ಎಂದು ಅವನಿಂದ ಸಂದೇಶ ಬರುತ್ತಲೇ ಸುಮಾಳಿಗೆ ಭೂಮಿಯೇ ತಿರುಗಿದಂತಾಯಿತು. ಎಷ್ಟು ನಿಖರವಾಗಿ ಅವನು ಹೇಳಿದ, ಅವನಿಗೆ ಹೇಗೆ ಗೊತ್ತಾಯಿತು? ಅವನೇನಾದರೂ ತನ್ನ ಮನೆಯ ಸುತ್ತಮುತ್ತ ಇರುವೆನೇ? ಇದ್ದರೂ ನನ್ನ ಮತ್ತು ಶಾಂತಾಳ ನಡುವೆ ಆದ ಮಾತು ಅವನಿಗೆ ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಮಾತು ನಡೆದಿದ್ದು ಮನೆಯ ಒಳಗೆ, ಅಲ್ಲಿ ಯಾರೂ ಇರಲಿಲ್ಲ. ಆದರೂ ಅವನು ಇಷ್ಟು ಕರೆಕ್ಟಾಗಿ ಗೆಸ್ ಮಾಡಲು ಹೇಗೆ ಸಾಧ್ಯ ಎಂದು ನಿಧಾನವಾಗಿ ಕುತೂಹಲ ಬೆಳೆಯಿತು. ಜೊತೆಗೆ ಅಭಿಯ ಬಗ್ಗೆ ಒಂದು ತರಹ ಭಯ ಸಹ ಶುರುವಾಯಿತು. ಅದೇ ಕುತೂಹಲ ಬೆರೆತ ಭಯದಿಂದ ಅವಳು ಚಾಟ್ ಮುಂದುವರೆಸಿದಳು. ನಿಮಗೆ ಹೇಗೆ ಗೊತ್ತು? ಇವತ್ತು ನಾನು ಫೇಸ್ಬುಕ್ ಬುಕ್ಕಿಗೆ ಬಂದ ಕೂಡಲೇ ನಿಮ್ಮ ಪೋಸ್ಟ್ ಕಾಣಿಸಿತು. ಅದನ್ನು ಓದಿದಾಗ ನೀವು ದುಃಖದಲ್ಲಿ ಇದ್ದೀರಿ ಎಂದು ಅಂದುಕೊಂಡೆ. ನಿಮ್ಮ ಪೋಸ್ಟಿಗೆ ಕಮೆಂಟ್ ಮಾಡಬಾರದು ಎಂದು ಅಂದುಕೊಂಡಿದ್ದೆ. ಆದರೆ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಹೇಗೆ ಎಂಬ ಸಂಶಯ ಬಂತು. ಅದಕ್ಕೆ ರಬ್ಬಿಶ್ ಥಾಟ್ ಎಂದು ಕಮೆಂಟ್ ಮಾಡಿದೆ. ಆದರೆ ನೀವು ಈಗ ನನ್ನ ಜೊತೆಗೆ ಚಾಟ್ ಮಾಡುತ್ತಿದ್ದ ರೀತಿಯನ್ನು ನೋಡಿದಾಗ ಒಬ್ಬ ಫ್ರೆಂಡ್ಗೆ ಮತ್ತೊಬ್ಬ ಫ್ರೆಂಡ್ ಯಾವುದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಉತ್ತರ ನೀಡುವುದಿಲ್ಲ.
ಆದರೆ ನೀವು ಮಾತ್ರ ಖಾರವಾಗಿ ನಿಮ್ಮ ಒಬ್ಬ ಫ್ರೆಂಡ್ಗೆ ಉತ್ತರ ನೀಡುವುದನ್ನು ಕಂಡು ಇಂದು ನೀವು ನಿಮ್ಮ ಯಾವುದೋ ಫ್ರೆಂಡ್ ಕಡೆಯಿಂದ ನೋವು ಅನುಭವಿಸಿದ್ದೀರಿ ಎಂದು ಅನ್ನಿಸಿತು. ಅಲ್ಲದೆ ಅವರು ನಿಮ್ಮ ಅತಿ ಕ್ಲೋಸ್ ಫ್ರೆಂಡ್ ಆಗಿರಬೇಕು ಮತ್ತು ನಿಮ್ಮ ಜೀವನದ ಬಗ್ಗೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಿರುತ್ತಾರೆ. ಆದರೆ ಅದು ಅವರು ಹೇಳಿದ ಹಾಗೆ ಮಾಡುವುದು ನಿಮ್ಮಿಂದ ಸಾಧ್ಯವಿಲ್ಲ ಎಂದುಕೊಂಡು ನಿಮಗೆ ಜೀವನ ಬೇಸರವಾದವರ ಆಗಿ ನೀವು ಈ ರೀತಿ ಪೋಸ್ಟ್ ಹಾಕಿ ನನ್ನ ಜೊತೆಗೆ ಹೀಗೆ ಮಾತನಾಡುತ್ತಿರುವಿರಿ ಎಂದು ಅರಿತುಕೊಂಡೆ. ಒಂದು ವಿಷಯ ಏನಂದರೆ, ನೀವು ನನಗನ್ನಿಸಿದ ಹಾಗೆ ಸಾಯಂಕಾಲದಿಂದ ವೇದನೆ ಅನುಭವಿಸುತ್ತಿರುವಿರಿ, ಸರಿಯಲ್ಲವೇ ಎಂದು ಅವನು ಉದ್ದನಾಗಿ ಬರೆದು ಕಳಿಸಿದಾಗ ಸುಮಾ ಅದನ್ನು ಓದುತ್ತಲೇ ದಂಗಾದಳು. ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ನಿಖರವಾಗಿ ಊಹೆ ಮಾಡುವುದಕ್ಕೆ ಆಗುವುದೇ? ಆದರೆ ಆ ವ್ಯಕ್ತಿ ಮಾತ್ರ ನೂರಕ್ಕೆ ನೂರು ಕಂಡವನಂತೆ ಮಾತನಾಡುತ್ತಿದ್ದಾನೆ. ಅಂದರೆ ಅವನು ಅಂತಿಂತವನಲ್ಲ. ತಾನು ತಿಳಿದುಕೊಂಡಿರುವಂತೆ ಇವನು ಸಾಮಾನ್ಯದವನಲ್ಲ, ತುಂಬ ಚಾಣಾಕ್ಷ ಎಂಬ ತೀರ್ಮಾನಕ್ಕೆ ಬಂದಳು. ಕೊನೆಗೆ ಅವನು ಊಹೆ ಮಾಡಿದ ರೀತಿಯನ್ನು ಕಂಡ ಅವಳು ಅವನ ಮಾತಿಗೆ ಸೋಲದೆ ಇರಲಾರದೆ ಹೋದಳು. ಹೌದು, ನೀವು ಹೇಳಿದ್ದು ಕರೆಕ್ಟ್. ಇವತ್ತು ನನ್ನೊಬ್ಬ ಫ್ರೆಂಡ್ ಆಡಿದ ಮಾತಿನಿಂದ ನನಗೆ ನೋವಾಗಿದೆ. ಅದಕ್ಕೆ ಜೀವನ ಬೇಸರ ಬಂತು. ಅದಕ್ಕೆ ನಾನು ಈ ರೀತಿಯಾಗಿ ಪೋಸ್ಟ್ ಮಾಡಿದೆ ಎಂದು ಟೈಪ್ ಮಾಡಿ ಅವನಿಗೆ ಉತ್ತರಿಸಿದಳು. ಅವಳು ಕೊಟ್ಟ ಉತ್ತರ ಒಬ್ಬ ಮನುಷ್ಯ ತಾನು ತಪ್ಪು ಮಾಡಿ ಒಪ್ಪಿಕೊಂಡಂತಿತ್ತು. ಅತ್ತಲಿಂದ ಅಭಿ, ಹೋಗಲಿ ಬಿಡಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡರೆ ಕೊನೆವರೆಗೂ ಕೊರಗುವುದೇ ಆಗುತ್ತದೆ. ಒಂದು ಮಾತು ಹೇಳ್ತೀನಿ ಕೇಳಿ. ನಾವು ಕೊರಗುತ್ತಾ ಕುಳಿತರೆ ಸಾಯೋ ತನಕ ಕೊರಗುತ್ತಲೇ ಹೋಗಬೇಕಾಗುತ್ತದೆ. ಜೀವನ ಇರೋದು 4 ದಿನ ಮಾತ್ರ. ಒಂದು ದಿನ ಬಾಲ್ಯ, ಒಂದು ದಿನ ಯೌವನ, ಒಂದು ದಿನ ವೃದ್ಧಾಪ್ಯ ಮತ್ತು ಕೊನೆ ದಿನ. ಆ 3 ದಿನದ ಮತ್ತು ನಮ್ಮ ಸುತ್ತಲೂ ಇರುವ ಸಮಸ್ಯೆಗಳನ್ನು ಯೋಚನೆ ಮಾಡುವುದರಲ್ಲಿ ಕಳೆಯುತ್ತದೆ. ಅದರಲ್ಲಿ ಒಂದು ದಿನ ನಮ್ಮ ಜೀವನದಲ್ಲಿ ಯೌವನದಲ್ಲಿ ಎಲ್ಲವನ್ನು ಅನುಭವಿಸಬೇಕಾಗುತ್ತದೆ. ಅದೇ ಒಂದು ದಿನವನ್ನು ನಾವು 4ನೇ ದಿನ ಮಾಡಬೇಕಾದ ಕೆಲಸವನ್ನು ಮಾಡುತ್ತಾ ಕುಳಿತರೆ ಹೇಗೆ? ಜೀವನದ ಪ್ರಪಂಚವನ್ನು ಅನುಭವಿಸಿ ಆನಂದಿಸುವುದು ಹೇಗೆ? ಅನುಭವಿಸುವುದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ನಾವು ವಿನಾಕಾರಣ ಕಳೆದುಕೊಳ್ಳುವ ಈ ತೆರನಾದ ಪ್ರಸಂಗಗಳನ್ನು ಅವಾಯ್ಡ್ ಮಾಡುವುದು ಸೂಕ್ತ ಅಂತ ನನ್ನ ಭಾವನೆ ಎಂದು ಮತ್ತೆ ಉದ್ದನಾದ ಮೆಸೇಜ್ ಕಳಿಸಿದಾಗ ಅದನ್ನು ಓದಿದ ಸುಮಾ ಅವನಿಗೆ, ತತ್ವಜ್ಞಾನಿಯಂತೆ ಹೇಳುತ್ತಿರುವಿರಲ್ಲ, ನಿಮಗೆ ಎಲ್ಲ ತಿಳಿದಿರುವ ಹಾಗೆ. ಇದಕ್ಕೆ ತತ್ವಜ್ಞಾನಿ ಆಗಬೇಕಾಗಿಲ್ಲ. ಕೇವಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ ಸಾಕು. ಯಾರಿಗಾದರೂ ಗೊತ್ತಾಗುವುದು. ಒಂದು ಮಾತು ಹೇಳಬಹುದಾ? ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ. ಹೇಳಿ. ಪ್ರತಿ ಗಂಡಸಿಗೂ ತನಗೊಬ್ಬಳು ಸುಂದರ ಹುಡುಗಿ ಅಥವಾ ಹೆಂಡತಿ ಬೇಕೆಂದು ಬಯಸುತ್ತಾನೆ. ಅಲ್ಲದೆ ಅವಳು ರೂಪವತಿಯಾಗಿರಬೇಕು, ಗುಣವತಿಯಾಗಿರಬೇಕು. ಪ್ರಪಂಚದಲ್ಲಿ ತನ್ನ ಹೆಂಡತಿಯಾಗಿ ಬೇರೆಯವರ ಹೆಂಡತಿ ಇರಬಾರದು ಎಂದು ಅಂದುಕೊಳ್ಳುತ್ತಾನೆ. ಅದರಂತೆ ಒಂದು ಹೆಣ್ಣಿನ ಮನಸ್ಸನ್ನು ನೋಡಿದಾಗ ಅವಳು ಸಹ ಗಂಡಸಿನ ಮನಸ್ಸಿನ ಯೋಚನೆಯಂತೆ ವ್ಯತಿರಿಕ್ತವಾಗಿರುವುದಿಲ್ಲ. ಅವಳಿಗೂ ತನ್ನ ಗಂಡ ಸ್ವಭಾವದಿಂದ ಒಳ್ಳೆಯವನಾಗಿರಬೇಕು, ತಾನು ಹೇಳಿದಂತೆ ಕೇಳಬೇಕು, ತನ್ನನ್ನು ಯಾವಾಗಲೂ ಪ್ರೀತಿಸುತ್ತಲೇ ಇರಬೇಕು, ಬೇರೆ ಹೆಣ್ಣನ್ನು ನೋಡಬಾರದು, ಚಟ ಇರಬಾರದು, ಯಾವಾಗಲೂ ಅವನ ತೋಳಿನಾಸರೆಯಲ್ಲಿ ತನ್ನ ತಲೆ ಇಟ್ಟು ಮಲಗಬೇಕು ಎಂದು ಅಂದುಕೊಳ್ಳುತ್ತಾಳೆ. ಆದರೆ ಮದುವೆಯಾದ ಮೇಲೆ ನಡೆಯುವುದೇನು? ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆಯವರ ಹೆಂಡಂದಿರು ಅವನ ಕಣ್ಣಿಗೆ ಸುಂದರಳಾಗಿ ಕಾಣುತ್ತಾರೆ. ಮನೆಯಲ್ಲಿ ಅವನ ಮಾತು ನಡೆಯುವುದು ಇಂದಿನ ದಿನಮಾನದಲ್ಲಿ ದುಸ್ತರ. ಆದ್ದರಿಂದ ಅವನು ಮದುವೆಯ ನಶೆಗೂ ಇಲ್ಲ. ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಇರುವುದಕ್ಕೆ ಬಯಸುತ್ತಾನೆ. ಇತ್ತ ಕಡೆ ಹೆಂಡತಿಯಾದವಳು ತನ್ನ ಗಂಡನನ್ನು ಸಂಶಯದಿಂದ ನೋಡುವುದು, ಅವನನ್ನು ಹೀಯಾಳಿಸುವುದು, ಬೇರೆ ಗಂಡಂದಿರ ಜೊತೆಗೆ ಅವನನ್ನು ಕಂಪೇರ್ ಮಾಡುತ್ತಿರುತ್ತಾರೆ. ಇದು ಇಂದಿನ ಪ್ರಪಂಚದಲ್ಲಿ ನಡೆಯುತ್ತಿರುವ ಪ್ರಾಕ್ಟಿಕಲ್ ಥಿಂಗ್ಸ್ ಎಂದು ಬರೆದು ಸುಮಾಳಿಗೆ ಕಳುಹಿಸಿದಾಗ ಅವನ ವ್ಯಾಖ್ಯಾನವನ್ನು ಕಂಡ ಸುಮಾ ದಂಗಾದಳು. ಎಷ್ಟು ಕರೆಕ್ಟಾಗಿ ಯೋಚನೆ ಮಾಡಿದ್ದಾನೆ. ಅವನು ಹೇಳಿರುವುದರಲ್ಲಿ ಯಾವುದೇ ವಿಷಯ ಸುಳ್ಳಲ್ಲ, ಅದರಲ್ಲಿ ಯಾವುದನ್ನು ಅಲ್ಲಗಳೆಯುವಂತಿಲ್ಲ ಎಂದು ಯೋಚಿಸುತ್ತಾಳೆ. ಹೌದು, ನೀವು ಹೇಳುವುದು ಸರಿ ಎಂದು ಉತ್ತರಿಸಿದಳು.
ಅವನ ಜೊತೆ ಚಾಟ್ ಮಾಡುತ್ತಾ ಸುಮಾ ನಿಧಾನವಾಗಿ ಮರಳಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತಿದ್ದಳು. ಅವಳ ಉತ್ತರವನ್ನು ಕಂಡ ಅಭಿ, ಅಂದರೆ ನೀವು ಈಗ ಸಾಮಾನ್ಯ ಸ್ಥಿತಿಗೆ ಸಾವಕಾಶವಾಗಿ ಬರುತ್ತಿರುವಿರಿ ಎಂದ ಹಾಗಾಯಿತು ಎಂದು ಬರೆದು ಅವಳಿಗೆ ಕಳುಹಿಸಿ ಮತ್ತೆ ಅವಳನ್ನು ಕೆಣಕುವಂತೆ ಮಾಡಿದ. ನಾನು ಎಷ್ಟಾದರೂ ಮನುಷ್ಯಳು, ಇಡುವ ಹೆಜ್ಜೆ ತಪ್ಪುವುದು ಸಹಜವಲ್ಲವೇ? ಮೆಟ್ಟಿಲುಗಳ ಮೇಲೆ ನಡೆಯುವಾಗ ಹೆಜ್ಜೆ ತಪ್ಪಿದರೆ ಮೈಯನ್ನು ಸಂಭಾಳಿಸಬಹುದಾಗಿದೆ. ಆದರೆ ಜೀವನದ ಹೆಜ್ಜೆಗಳ ಮೇಲೆ ನಡೆಯುವಾಗ ಒಂದು ಸಣ್ಣ ಹೆಜ್ಜೆ ಇಡುವುದು ಏರುಪೇರಾದರೆ ಇಡೀ ಜೀವನವುದ್ದಕ್ಕೂ ನಾವು ಏಳಲಾರದ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ನನ್ನದು ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಇನ್ನು ಮುಂದಾದರೂ ನೀವು ತಪ್ಪು ಯೋಚನೆ ಮಾಡಬೇಡಿ, ಯಾರ ಮಾತಿಗೂ ಕಿವಿಗೊಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಸ್ವತಂತ್ರರು. ನೀವು ಹ್ಯಾಪಿಯಾಗಿರಲು ಏನು ಬೇಕೋ ಅದನ್ನಷ್ಟು ಮಾಡಿ. ನಾನು ಹೀಗೆ ಮಾಡುವುದರಿಂದ ಸಮಾಜ ನನ್ನ ನೋಡಿ ನಗುತ್ತದೆ ಅಂದಾಗಲಿ, ನಾನು ಹೀಗೆ ಮಾಡಿದರೆ ಹೇಗಿರುತ್ತದೆ ಅಂತ ಯೋಚನೆ ಮಾತ್ರ ಮಾಡಬೇಡಿ. ಅದರಿಂದಲೇ ದುಃಖದ ಸೆಲೆ ಉತ್ಪತ್ತಿಯಾಗುವುದು ಎಂದು ಹೇಳಿದಾಗ ಅವನ ಮಾತಿಗೆ ಅವಳಿಗೆ ಇಲ್ಲವೆನ್ನಲಾಗಲಿಲ್ಲ. ಕೊನೆಗೆ ಅವಳು ತಾನು ಸೋತಂತೆ ಆಯಿತು, ನಿಮ್ಮ ಸಲಹೆಗೆ ಧನ್ಯವಾದಗಳು ಎಂದು ಉತ್ತರ ಬರೆದು ಕಳುಹಿಸಿದಳು. ಅದಕ್ಕೆ ಅವನು, ಥ್ಯಾಂಕ್ಸ್ ಎಲ್ಲ ಬೇಡ, ನಾನು ಹೇಳಿದ್ದರಿಂದ ನಿಮ್ಮ ಮನಸ್ಸಿನ ದುಗುಡ ಕಡಿಮೆಯಾಗಿ ನೀವು ಮೊದಲಿನಂತಾದರೆ ಸಾಕು. ಅಲ್ಲಿಗೆ ನಾನು ಹೇಳಿದ ವಿಷಯ ಸಾರ್ಥಕವಾಗುತ್ತದೆ ಎಂದು ಬರೆದು ಹೇಳಿದಾಗ ಸುಮಾ, ಅಯ್ಯಪ್ಪ, ನಿಮ್ಮಿಂದ ನನ್ನ ಡಿಪ್ರೆಷನ್ ಕಡಿಮೆಯಾಗಿದೆ, ಅಲ್ಲ ಸಂಪೂರ್ಣವಾಗಿ ಹೋಗಿಬಿಟ್ಟಿದೆ, ಈಗ ನಾನು ನಾರ್ಮಲ್ ಆಗಿದ್ದೇನೆ ಎಂದು ಹೇಳಿದಾಗ ಅವನು ನಗುತ್ತಿರುವ ಗೊಂಬೆಯ ಚಿತ್ರವನ್ನು ಅವಳಿಗೆ ಉತ್ತರ ರೂಪದಲ್ಲಿ ಕಳುಹಿಸಿದ. ಅದನ್ನು ನೋಡುತ್ತಿದ್ದಂತೆ ಸುಮಾಳಿಗೆ ಅವನು ತನ್ನನ್ನು ಡಿಪ್ರೆಷನ್ದಿಂದ ಹೊರಗೆ ತಂದು ತನಗಿಂತ ಅವನು ಸ್ವತಃ ಸಂತೋಷ ಪಡುತ್ತಿದ್ದಾನೆ ಎಂದು ಭಾವಿಸಿಕೊಂಡಳು. ಆ ರೀತಿಯಾಗೆ ಅವನು ನಗುತ್ತಿರುವ ಬೊಂಬೆಯ ಚಿತ್ರವನ್ನು ಕಳಿಸಿದ್ದ. ಅವನ ಮಾತಿನ ದಾಟಿ ವೈಖರಿಯನ್ನು ಕಂಡ ಸುಮಾ ಅವನಿಗೆ ಈಗ ತಾನು ಪ್ರಶ್ನೆ ಕೇಳಲು ಪ್ರಾರಂಭಿಸಿದಳು. ಒಂದು ಮಾತು ನಿಮ್ಮನ್ನು ಕೇಳಬಹುದೇ ಎಂದು ಕೇಳಿದಾಗ, ಯಾಕೆ ಕೇಳಬಾರದು, ಕೇಳಿ. ನನ್ನ ಫ್ರೆಂಡ್ಶಿಪ್ ಆದ ಮೇಲೆ ನೀವು ನನ್ನನ್ನು ಪ್ರಶ್ನೆ ಮೊದಲ ಬಾರಿಗೆ ಕೇಳುತ್ತಿರುವಿರಿ. ಅಂಜಬೇಡಿ, ಯಾವ ವಿಷಯವಾದರೂ ಸಂಕೋಚವಿಲ್ಲದೆ ಕೇಳಿ ಎಂದು ಉತ್ತರಿಸಿದಾಗ ಅವನ ಉತ್ತರದ ವೈಖರಿಯನ್ನು ನೋಡಿದ ಸುಮಾ, ನನ್ನ ಪ್ರಶ್ನೆಗೆ ಸತ್ಯವಾದ ಉತ್ತರ ಹೇಳ್ತೀರಾ? ಸಂಶಯವಿದ್ದರೆ ಹೇಳಿ, ಆಣೆ ಮಾಡ್ತೀನಿ, ನಂತರ ನಿಮಗೆ ನಂಬಿಕೆ ಬಂದರೆ ಕೇಳಿ ಎಂದು ಉತ್ತರಿಸಿದ. ಅವನ ಉತ್ತರ ಕೊಟ್ಟ ರೀತಿಯನ್ನು ನೋಡಿದ ಸುಮಾಳಿಗೆ ನಗು ಬಂತು. ನಗುತ್ತಲೇ ನನಗೆ ಕೇಳಬೇಕೆನಿಸಿದ ಪ್ರಶ್ನೆಯನ್ನು ಕೇಳತೊಡಗಿದಳು. ನಿಜವಾಗಿಯೂ ನಿಮ್ಮ ಮದುವೆ ಆಗಿಲ್ಲವೇ? ಇಲ್ಲ, ಸತ್ಯವಾಗಿಯೂ ಇಲ್ಲ. ಯಾಕೆ? ಜೀವನದ ಎಲ್ಲ ವಿಷಯಗಳನ್ನು 4 ಸಾಲಿನಲ್ಲಿ ಹೇಳಿ ನನಗೆ ಧೈರ್ಯ ತುಂಬಿದಿರಲ್ಲ, ಅದಕ್ಕೆ ಕೇಳಿದೆ. ನನಗೇನೋ ನೀವು ಮದುವೆ ಆದವರಿರಬೇಕು, ಅನುಭವದಿಂದಲೇ ಈ ಮಾತು ಹೇಳುತ್ತಿರುವಿರಿ ಅಂತ ಅಂದುಕೊಂಡಿದ್ದೆ. ಇಲ್ಲ ರೀ, ನನಗಿನ್ನೂ ಮದುವೆ ಆಗೋ ಇಚ್ಛೆ ಇಲ್ಲ. ಯಾಕೆ? ಅದು ಮತ್ತೆ ಯಾವಾಗಲಾದರೊಮ್ಮೆ ಹೇಳ್ತೇನೆ, ಈಗ ಬೇಡ ಎಂದು ಅವನು ಉತ್ತರಿಸಿದಾಗ ಅವನ ಉತ್ತರ ಕಂಡು ಸುಮಾಳಿಗೆ ಅವನು ಸಹ ತನ್ನ ಹಾಗೆ ಯಾವುದೋ ವೇದನೆ ಅನುಭವಿಸಿರಬಹುದು, ಅದಕ್ಕೆ ಈಗ ಉತ್ತರ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದುಕೊಂಡಳು. ಆದರೆ ಹೆಣ್ಣು ಸಹಜ ಕುತೂಹಲ ಅವಳನ್ನು ಆ ವಿಷಯವಾಗಿ ಕಾಡತೊಡಗಿತು. ನೀವು ಮದುವೆಯಾಗಿಲ್ಲ, ನಿಮಗೆ ವೈವಾಹಿಕ ಜೀವನದ ಅನುಭವವಿಲ್ಲ, ಆದರೂ ನೀವು ಇಷ್ಟು ನಿಖರವಾಗಿ ಹೇಗೆ ಎಲ್ಲ ವಿಷಯ ಹೇಳಿದ್ದೀರಿ? ಎಲ್ಲ ವಿಷಯ ತಿಳಿದುಕೊಳ್ಳಲು ಮದುವೆ ಆಗಲೇಬೇಕು ಅಂತೇನಿಲ್ಲ. ಸಮಾಜವನ್ನು ಸ್ಟಡಿ ಮಾಡುತ್ತಿದ್ದರೆ ವಿಷಯ ಗೊತ್ತೇ ಆಗುತ್ತೆ. ಅದು ಹೇಗೆ? ಸ್ವಲ್ಪ ಬಿಡಿಸಿ ಹೇಳಿ. ನನ್ನ ಪಕ್ಕದ ಮನೆಯಲ್ಲಿ ಗಂಡ ಹೆಂಡಂದಿರು ಇದ್ದಾರೆ. ಅವರು ಯಾವಾಗಲೂ ಜಗಳವಾಡುತ್ತಾರೆ. ಅವರ ಕಂಪ್ಲೇಂಟ್ ಏನಿದ್ದರೂ ನನ್ನ ಮುಂದೆ. ಒಂದು ಸಲ ಅವಳ ಗಂಡನಿಗೆ ಆರೋಗ್ಯ ತಪ್ಪಿದಾಗ ಅವಳು ದನದ ಡಾಕ್ಟರ್ ಕರೆಸಿದ್ದಳು. ಯಾಕೆ ಹಾಗೆ ಮಾಡಿದೆ ಎಂದು ನಾನು ಕೇಳಿದಾಗ ಅವಳು ಕೊಟ್ಟಿದ್ದ ಉತ್ತರ ಅವಳ ಮಾತಿನಲ್ಲಿ ಹೇಳ್ತೀನಿ ಕೇಳಿ. ಏನು ಮಾಡೋದು? ನನ್ನ ಗಂಡನ ಮನುಷ್ಯ ಅಂತ ನಾನು ಹೇಗೆ ತಿಳಿದುಕೊಳ್ಳಲಿ? ಬೆಳಿಗ್ಗೆ ಕೋಳಿಯ ಹಾಗೆ ಬೇಗನೆ ಹೇಳ್ತಾನೆ, ಕಾಗೆಯ ಹಾಗೆ ಅರ್ಧಂಬರ್ಧ ಸ್ನಾನ, ಕೋತಿಯ ಹಾಗೆ ಕಸಿದುಕೊಂಡು ಟಿಫನ್ ಮಾಡ್ತಾನೆ,
ಕುದುರೆಯ ಹಾಗೆ ಕೆನೆಯುತ್ತಾ ಕೆಲಸಕ್ಕೆ ಹೋಗುತ್ತಾನೆ. ಕತ್ತೆ ಥರ ಕೆಲಸ ಮಾಡ್ತಾನೆ. ಮನೆಗೆ ಬಂದು ನನ್ನನ್ನು ನೋಡಿ ನಾಯಿ ಥರ ಬೊಗಳ್ತಾನೆ. ಮೊಸಳೆ ಥರ ರಾತ್ರಿ ಊಟ ಮಾಡ್ತಾನೆ. ಕೋಣನ ಹಾಗೆ ಬಿದ್ದುಕೊಳ್ತಾನೆ. ಇಷ್ಟೆಲ್ಲ ನಾನು ಡಾಕ್ಟರ್ಗೆ ಹೇಳಿದರೆ ಗೂಬೆ ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾನೆ. ಈಗ ನೀನೇ ಹೇಳು, ಇಂಥ ಪ್ರಾಣಿಗಳ ಗುಣ ಇರೋ ವ್ಯಕ್ತಿಗೆ ಆರೋಗ್ಯ ಸರಿ ಮಾಡಲು ಮನುಷ್ಯನ ಟ್ರೀಟ್ ಮಾಡೋ ಡಾಕ್ಟರ್ ಕಡೆಯಿಂದ ಸಾಧ್ಯವಿಲ್ಲ ಎಂದು ನಾನು ಗೊತ್ತು ಮಾಡಿಕೊಂಡೆ ಪ್ರಾಣಿಗಳ ಡಾಕ್ಟರ್ ಕರೆಸಿದ್ದು ಎಂದು ನನ್ನ ಮುಂದೆ ಹೇಳಿದಳು. ಆದರೆ ಗಂಡನೆಂಬ ಪ್ರಾಣಿ ಸಹ ಅವನೂ ಹಾಗೆ. ಅವನು ತನ್ನ ಹೆಂಡತಿ ವಿರುದ್ಧ ನನ್ನ ಮುಂದೆ ಕಂಪ್ಲೇಂಟ್ ಹೇಳಿದ್ದ. ಅವನ ಮಾತಿನಲ್ಲಿ ಹೇಳಬೇಕಾದರೆ ಈಗಿನ ದಿನಮಾನಗಳಲ್ಲಿ ಗಂಡಸಾಗಿ ಹುಟ್ಟುವುದೇ ಒಂದು ಶಾಪ. ತಾಯಿಯೊಂದಿಗೆ ಮಗ ಹೆಂಡತಿಯ ಜೊತೆಗೆ ಪ್ರೀತಿಯಿಂದ ಮಾತನಾಡಿದರೆ ಅವನು ಹೆಂಡತಿ ಗುಲಾಮ. ತಾಯಿಯ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತನಾಡಿದರೆ ತಾಯಿ ಸೆರಗು ಹಿಡಿದುಕೊಂಡು ಅಲೆದಾಡೋ ಮಗ. ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳೆಯಬೇಕೆಂದು ಅವರನ್ನು ಒಂದೆರಡು ಏಟು ಹೊಡೆದರೆ ನಿರ್ದಯಿ. ಅವರನ್ನು ಏನೂ ಕೇಳದೇ ಇದ್ದರೆ ಜವಾಬ್ದಾರಿ ಇಲ್ಲದವನು. ಮನೆಯಿಂದ ಹೊರಗೆ ಉಳಿದುಕೊಂಡರೆ ಬೇಜವಾಬ್ದಾರ. ಮನೆಯಲ್ಲಿ ಕುಳಿತುಕೊಂಡರೆ ಉಪಯೋಗವಿಲ್ಲದವನು. ಹೆಂಡತಿಯನ್ನು ಅವಳು ಹೇಳಿದ ಹಾಗೆ ನೌಕರಿ ಮಾಡಲು ಕಳುಹಿಸದಿದ್ದರೆ ಸಂಶಯ ಸ್ವಭಾವದವನು. ಕಳುಹಿಸಿದರೆ ಹೆಂಡತಿಯನ್ನು ದುಡಿಸುವವ. ಹೀಗೆ ಇದ್ದರೆ ಸುಖದಿಂದ ಸಂಸಾರ ಮಾಡುವುದಕ್ಕೆ ಹೇಗೆ ಸಾಧ್ಯ ಎಂದು ನನ್ನನ್ನೇ ಕೇಳುತ್ತಾರೆ. ಏನು ಮಾಡಬೇಕು ಎಂದು ಬರೆದು ಕಳುಹಿಸಿದಾಗ ಅವನು ಬರೆದ ವಿಷಯವನ್ನು ಓದಿದ ಸುಮಾಳಿಗೆ ನಗು ತಡೆಯುವುದಕ್ಕಾಗಲಿಲ್ಲ. ಬಿದ್ದು ಬಿದ್ದು ನಕ್ಕಳು. ಕಣ್ಣು ತುಂಬ ನೀರು ಬಂತು. ಹಾಗೆ ಅವನ ಮಾತಿನಿಂದ ಅವಳ ಮನದಲ್ಲಿದ್ದ ವ್ಯಥೆ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಸರಿ, ನೀವು ಏನು ಕೆಲಸ ಮಾಡೋದು ಎಂದು ಅವಳು ಅಭಿಯನ್ನು ಪ್ರಶ್ನಿಸಿದಳು. ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಚಿಕ್ಕ ಕೆಲಸಗಾರ ಎಂದು ಉತ್ತರಿಸಿದರೂ ಸಹ ಅದರಲ್ಲಿಯೂ ಅವನ ತುಂಟತನ ಎದ್ದು ಕಾಣುತ್ತಿತ್ತು. ಅವನು ಸುಮಾಳ ಪ್ರಶ್ನೆಗೆ ಉತ್ತರಿಸಿ ಅವನು ಸಹ ಒಂದು ಪ್ರಶ್ನೆ ಕೇಳಿದ. ನೀವು ಹೌಸ್ ವೈಫ್ ಎಂದಾಗ ಅವನಿಗೆ ಹೇಗೆ ಉತ್ತರ ಹೇಳಬೇಕು ಅಂತ ಮಾತ್ರ ಅವಳಿಗೆ ಗೊತ್ತಾಗಲಿಲ್ಲ. ಅವಳು ಎಂದಿಗೂ ಯಾರಿಗೂ ಸುಳ್ಳು ಹೇಳುತ್ತಿರಲಿಲ್ಲ. ಏನು ಮಾಡುವುದು ಎಂದು ಯೋಚನೆ ಮಾಡಿ ಇದ್ದಿದ್ದು ಹೇಳಿರಾಯಿತು ಎಂದುಕೊಂಡು, ನಾನು ಎಕ್ಸ್ ಹೌಸ್ ವೈಫ್, ಈಗ ನಾನು ಕೆಲಸದಲ್ಲಿದ್ದೀನಿ. ಓಹ್ ನೈಸ್. ಒಂದು ವಿಷಯ ತಿಳಿಲಿಲ್ಲ, ಎಕ್ಸ್ ಹೌಸ್ ವೈಫ್ ಅಂದರೆ? ನನ್ನ ಹಸ್ಬೆಂಡ್ ಇಲ್ಲ, ಅದಕ್ಕೆ ಎಕ್ಸ್ ಹೌಸ್ ವೈಫ್ ಅಂತ ಹೇಳಿದ್ದು. ಓ ಡೈವರ್ಸಾ ಎಂದಾಗ ಅವಳ ಎದೆ ಒಮ್ಮೆಲೆ ಡವಗುಟ್ಟಿತು. ಅವನ ಪ್ರಶ್ನೆಗೆ ಉತ್ತರಿಸುತ್ತಾ ಹೋದರೆ ಅವನು ತನ್ನ ಎಲ್ಲ ವಿಷಯ ತಿಳಿದುಕೊಳ್ಳುವ ಸಂಭವ ಇದೆ ಅಂದುಕೊಂಡು ಸ್ವಲ್ಪ ಖಾರವಾಗಿಯೇ, ಏನ್ರಿ ಎಕ್ಸ್ ಹೌಸ್ ವೈಫ್ ಅಂದ ಕೂಡಲೇ ಡೈವರ್ಸ್ ಆಗಿದೆ ಎಂದು ಹೇಗೆ ಹೇಳಿದಿರಿ? ಬೇರೆ ವಿಷಯವೂ ಇರಬಹುದಲ್ಲ. ಎಕ್ಸ್ ಹೌಸ್ ವೈಫ್ ಆಗಬೇಕಾದರೆ ಎರಡೇ ಪಾಸಿಬಿಲಿಟಿ ಇರ್ತವೆ. ಒಂದು ಡೈವರ್ಸ್, ಇನ್ನೊಂದು ಅಂದರೆ ಹಸ್ಬೆಂಡ್ ತೀರಿ ಹೋದರೆ ಮಾತ್ರ ಆ ಪಟ್ಟ ಬರುತ್ತದೆ. ಆದರೆ ಎರಡನೆಯದನ್ನು ಏಕೆ ನೇರವಾಗಿ ಕೇಳಬೇಕು ಎಂದುಕೊಂಡು ಆ ರೀತಿ ಕೇಳಿದೆ. ಎರಡನೆಯದು ಎಂದು ಚುಟುಕಾಗಿ ಉತ್ತರ ನೀಡಿದಳು. ಅತ್ತಲಿಂದ ಒಂದು ನಿಮಿಷ ಯಾವುದೇ ಉತ್ತರ ಬರಲಿಲ್ಲ. ಮುಂದೆ ಅವನು ಏನು ಕೇಳಬಹುದು ಎಂದುಕೊಂಡು ಸುಮಾ ಅವನ ಮುಂದಿನ ಮಾತಿಗಾಗಿ ವೆಯ್ಟ್ ಮಾಡುತ್ತಿದ್ದಳು. ಆದರೆ ಅತ್ತಲಿಂದ ಅಭಿ ಕಳಿಸಿದ್ದು ಒಂದೇ ಪದ, ಸಾರಿ. ಅದನ್ನು ನೋಡಿ ಸುಮಾಳಿಗೆ ಅವನ ಬಗ್ಗೆ ಮತ್ತೆ ಕನಿಕರ ಬಂದು, ಯಾಕೆ ಸಾರಿ ಹೇಳ್ತಿದ್ದೀರಿ? ನಿಮ್ಮ ಹಸ್ಬೆಂಡ್ ಇಲ್ಲ ಅನ್ನೋ ವಿಷಯ ಕೇಳಿ ಏನೋ ಒಂದು ತರಹ ವೇದನೆ ಮನಸ್ಸಿಗೆ ಆಯಿತು, ಅದಕ್ಕೆ ಸಾರಿ ಎಂದೆ. ಪರವಾಗಿಲ್ಲ ಬಿಡಿ, ನನಗೆ ಗೊತ್ತಿರಲಿಲ್ಲ. ಅಲ್ಲದೆ ನೀವು ಸ್ಟೇಟಸ್ನಲ್ಲಿ ಇದರ ಬಗ್ಗೆ ಏನೂ ಹೇಳಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಹೌದು, ನಾನು ಏನೂ ಹಾಕಿಲ್ಲ. ನಾನು ಫೇಸ್ಬುಕ್ನಲ್ಲಿ ತೀರ ಇತ್ತೀಚೆಗೆ ಬರ್ತಿದ್ದೇನೆ, ಮೊದಲಿನಿಂದಲೂ ಬರ್ತಿರಲಿಲ್ಲ. ಆದರೆ ನನ್ನ ಸ್ಟೂಡೆಂಟ್ಸ್ ನನಗೆ ಫೇಸ್ಬುಕ್ಗೆ ಬರಲು ತುಂಬ ಒತ್ತಾಯ ಮಾಡಿದರು. ಅಲ್ಲದೆ ನನಗೂ ಸಹ ಹೊತ್ತು ಕಳೆಯುವುದಕ್ಕೆ ಏನಾದರೂ ಒಂದು ಸಾಧನ ಬೇಕಾಗಿತ್ತು. ಅದಕ್ಕೆ ಫೇಸ್ಬುಕ್ ಆಯ್ಕೆ ಮಾಡಿಕೊಂಡೆ. ಮಕ್ಕಳು ಇಲ್ಲ. ಓಹ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಪ್ರಶ್ನೆಯಿಂದ ನಿಮಗೆ ನೋವಾಗಿರಬೇಕು. ಹಾಗೇನಿಲ್ಲ, ಈಗೆಲ್ಲ ಅದು ರೂಢಿಯಾಗಿದೆ. ಸತ್ಯ ಯಾವತ್ತಿದ್ರೂ ಸತ್ಯ ತಾನೇ.
ನಾವು ಸುಳ್ಳು ಹೇಳಿದರೆ ಅದು ಸತ್ಯವಾಗಿ ಬದಲಾಗುವುದಿಲ್ಲವಲ್ಲ. ಅದಕ್ಕೆ ಸತ್ಯ ಹೇಳುವುದು ಬೆಟರ್. ಒಂದು ಸಲ ಸುಳ್ಳು ಹೇಳಿದರೆ ಮೇಲಿಂದ ಮೇಲೆ ಸುಳ್ಳನ್ನೇ ಹೇಳಬೇಕಾಗುತ್ತೆ. ಅದಕ್ಕೆ ಬದಲಾಗಿ ಸತ್ಯವನ್ನು ಹೇಳಿದರೆ ಒಳ್ಳೆಯದಲ್ಲವೇ ಎಂದು ಅವನಿಗೆ ಸಮಜಾಯಿಷಿ ನೀಡುತ್ತಾ ಬರೆದು ಕಳಿಸಿದಾಗ ಅವನು, ನೀವು ಅಂದಿದ್ದು ನಿಜ, ಆದರೆ ನನಗೆ ಒಂದು ಮಾತು ಸಂತೋಷವಾಗುತ್ತಿದೆ. ನೀವು ಎಷ್ಟೇ ಚಾಟ್ ಮಾಡಿದರೂ ಸಹ ನಿಮ್ಮ ಬಗ್ಗೆ ನೀವು ನಿಜ ಹೇಳ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿಮ್ಮಂಥ ಫ್ರೆಂಡ್ ಪಡೆದಿದ್ದಕ್ಕೆ ಖುಷಿ ಪಡ್ತೀನಿ. ನಾನು ಬೇಕಾದರೆ ಸತ್ಯ ಹೇಳಿ ಸಾಯ್ತೀನಿ, ಆದರೆ ಸುಳ್ಳು ಹೇಳಿ ಮಾತ್ರ ಬದುಕಿರೋಲ್ಲ. ನಿಜ ಕಣ್ರಿ, ನಾನು ಅದೇ ಸ್ವಭಾವದವನು ಎಂದು ಬರೆದು ಕಳಿಸಿದ. ಮುಂದೆ ಏನು ಮಾತಾಡಬೇಕು ಎಂದು ಸುಮ ಸಂದಿಗ್ಧದಲ್ಲಿ ಬಿದ್ದಳು. ಅವನು ಏನಾದರೂ ತನ್ನನ್ನು ಕೇಳುವ ಮೊದಲೇ ತಾನೇ ಅವನನ್ನು ಕೇಳಬೇಕು ಅಂದುಕೊಂಡಳು. ಅತ್ತ ಕಡೆಯಿಂದಲೂ ಸಹ ಏನೂ ಮೆಸೇಜ್ ಇರಲಿಲ್ಲ. ಬಹುಶಃ ಅವನು ಸಹ ತನ್ನ ಪರಿಸ್ಥಿತಿಯಲ್ಲಿ ಇರಬಹುದು ಎಂದುಕೊಂಡಳು. ಕೊನೆಗೆ ತಾನೇ, ನಿಮ್ಮ ಮದುವೆ ಯಾಕಾಗಿಲ್ಲ ಎಂದು ಅವನನ್ನು ಪ್ರಶ್ನಿಸಿ ಪ್ರಶ್ನೆ ಬರೆದು ಕಳುಹಿಸಿದಾಗ ಅತ್ತಲಿಂದ ಅವನು, ಗೊತ್ತಿಲ್ಲ, ನನ್ನ ತಂದೆ ತಾಯಿ ನನಗೆ ಬಹಳ ಒತ್ತಾಯ ಮಾಡ್ತಿದ್ದಾರೆ. ಆದರೆ ನನಗೆ ಯಾಕೋ ಏನೋ ಈಗಲ ಮದುವೆಯಾಗೋ ಮನಸ್ಸಿಲ್ಲ. ವಯಸ್ಸು ಮೀರಿದರೆ ನಿಮಗೆ ಸಿಗೋದು ಮುದುಕಿ, ಹುಡುಗಿ ಅಲ್ಲ ಎಂದು ಬರೆದು ಕಳುಹಿಸಿ ಅದಕ್ಕೆ ತಾನೇ ನಗತೊಡಗಿದಳು. ಆದರೆ ಅಷ್ಟರಲ್ಲಿ ಅವನು, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳಿಯಬೇಡಿ. ನಿಮ್ಮ ವಯಸ್ಸು ನೋಡಿದರೆ ನೀವು ಇನ್ನೊಂದು ಮದುವೆ ಆಗಬಹುದಾಗಿತ್ತಲ್ಲ, ಯಾಕಾಗಿಲ್ಲ ಎಂದು ಬರೆದು ಕಳುಹಿಸಿದಾಗ ಸುಮ ಆ ಪ್ರಶ್ನೆಯನ್ನು ನೋಡಿ ಗೊಂದಲಕ್ಕೆ ಬಿದ್ದಳು. ಏನು ಉತ್ತರ ಕೊಡಬೇಕು ಎನ್ನುವುದು ಅವಳಿಗೆ ಉಳಿಯಲಿಲ್ಲ. ಅವನ ಪ್ರಶ್ನೆ ನೋಡುತ್ತಿದ್ದಂತೆ ಅವಳಿಗೆ ಮೈ ಸಣ್ಣಗೆ ಬೆವರಿತ್ತು. ನಿಧಾನವಾಗಿ ಮತ್ತೆ ಯಾವ ವಿಷಯದಿಂದ ಇವತ್ತು ತನ್ನ ಮೂಡ್ ಕೆಟ್ಟಿತ್ತೋ ಮತ್ತೆ ಅದೇ ವಿಷಯ ಇಲ್ಲಿ ಬರ್ತಿದೆ ಎಂದುಕೊಂಡ ಸುಮ ಕೂಡಲೇ ಅವನಿಗೆ, ಸರಿ, ರಾತ್ರಿ ಬಹಳವಾಗಿದೆ, ನಾಳೆ ನೋಡೋಣ, ಗುಡ್ ನೈಟ್ ಎಂದು ಹೇಳಿ ಚಾಟ್ ಎಂಡ್ ಮಾಡಿ ಫೇಸ್ಬುಕ್ ಮೆಸೆಂಜರ್ನಿಂದ ಹೊರಗೆ ಬಂದಳು. ಅವನ ಉತ್ತರಕ್ಕೂ ಕಾಯಲಿಲ್ಲ. ಕಂಪ್ಯೂಟರ್ ಆಫ್ ಮಾಡಿದವಳೆ ಹೋಗಿ ಮಂಚದ ಮೇಲೆ ಮಲಗಿಕೊಂಡಳು. ಅವಳ ತಲೆಯಲ್ಲಿ ಮನು ಹೇಳಿದ ವಿಚಾರ ಬೃಹತ್ ಆಕಾರ ತಾಳಿಕೊಂಡು ತಲೆ ಸುತ್ತತೊಡಗಿತು. ಸುಮ್ಮನೆ ಕಣ್ಣು ಮುಚ್ಚಿಕೊಂಡಳು. ಹಾಗೆ ಅದೇ ಯೋಚನೆ ಮಾಡುತ್ತಾ ಅವಳಿಗೆ ನಿದ್ರೆ ಹತ್ತಿತ್ತು. ಕತೆ ಮುಂದುವರಿಯುವುದು.